ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪೊಲೀಸಪ್ಪ, ಅಮ್ಮ. ದೀಪಾ, ಒಂದ್ ನಿಮಿಷ ಇರು, ಆರ್ತಿ ತಂದ್ಬಿಡ್ತಾನೆ. ಅಕ್ಕ, ಬನ್ನಿ 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 ಬನ್ನಿ, ತುಂಬಾ ಸಂತೋಷ. ಅಂತೂ ಪ್ರೀತಿಸಿದ ಜೋಡಿಗಳು ಮದುವೆ ಆಗೋ ಹಾಗಾಯ್ತು. ಹೌದು ಸರ್, ಇದಕ್ಕೆಲ್ಲ ಕಾರಣ ಇವರಿಬ್ರೆ ಹಾಗೂ ನರಸಿಂಹವ್ರು ಕೂಡ. ಇವತ್ತು ಇವರೆಲ್ಲ ಇರೋದ್ರಿಂದನೇ ನಾವು ಮದುವೆ ಆಗೋಕ್ಕಾಗಿದೆ. ಒಟ್ನಲ್ಲಿ ನೀವಿಬ್ರು ಒಂದಾದ್ರಲ್ಲ ಮೆಸ್ಟ್ರೆ, ಅದೇ ಸಂತೋಷ. ಏನತ್ತೆ ಎಲ್ಲ ನೀವೇ ತರ್ತಿದ್ದೀರಾ? ಅಮ್ಮ ಎಲ್ಲಿ? ಅದು ಮೇಷ್ಟ್ರು ಮದುವೆ ಆದ್ರು ಅನ್ನೋ ಸುದ್ದಿ ಕೇಳಿದ ತಕ್ಷಣ ಅದೇನೋ ಹರಕೆ ಇತ್ತಂತಲ್ಲಮ್ಮ, ಅದನ್ನ ತೀರಿಸ್ಬೇಕು ಅಂತ ಮಗನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟೆ ಬಿಟ್ಲು. ಹೌದಾ? ನೀವು ಬರೋದೇನಾದ್ರೂ ಮೊದ್ಲೇ ಗೊತ್ತಾಗಿದ್ದಿದ್ರೆ ನಾಳೆನೋ ನಾಡಿದ್ದೋ ಹೋಗ್ತಿದ್ವೋ ಏನೋ. ಹ್ಞೂ ಪೊಲೀಸಪ್ಪ, ನಮಗೂ ಇಲ್ಲಿ ಬರೋ ಯೋಚನೆ ಇರ್ಲಿಲ್ಲ. ಮದ್ವೆ ಆದ ತಕ್ಷಣ ಇಲ್ಲಿ ಬರೋಣ ಅಂತ ಮಾತಾಡ್ಕೊಂಡ್ವಿ, ಸೀದಾ ಬಂದ್ಬಿಟ್ವಿ. ಮೇಷ್ಟ್ರು ಈ ಮನೆ ಮಗಾನೇ ಅಲ್ವಾ, ಮಗನ್ನ ಸೊಸೆನ ಖುಷಿಯಿಂದ ಮನೆ ತುಂಬಿಸ್ಕೊತೀವಿ ಬಿಡು. ಏನ್ ಹೇಳಿ ಅಂದ್ರೆ, ನಾನು ಹೇಳಿ ಸರಿ ತಾನೆ? ಅತ್ತೆ ಇರಿ, ನಾನು ಬರ್ತೀನಿ. ಅಳಿಯಂದ್ರೆ ಹೋದ್ಸಲ ನೀವು ಕಾಣಿಕೆ ಕೊಡ್ಲೇ ಇಲ್ಲ, ಈ ಸಲ ಏನಾದ್ರೂ? ಅದಕ್ಕೇನಂತ ಇವ್ರದ್ದು ಸೇರಿ ಕೊಡ್ತೀನಿ ತೊಳಿ. ಇಷ್ಟೊಂದು ದುಡ್ಡು? ಇಬ್ರು ಸೇರ್ಸಿ ಆರ್ತಿ ಮಾಡಿದ್ರಲ್ಲ, ಅರ್ಧ ನಿಮ್ಗೆ ಅರ್ಧ ಅವ್ರಿಗೆ. ದೀಪು, ನನ್ಗೇನ್ ಬೇಡ ಅತ್ತೆ, ನೀವ್ ಇಟ್ಕೊಳ್ಳಿ. ಬನ್ನಿ ಬನ್ನಿ, ನೀವ್ ಒಳಗಡೆ ಬನ್ನಿ, ಸೇರೋಣ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ನಿಮ್ಮಿಬ್ಬರಿಗೂ ಒಳ್ಳೇದಾಗಿ 100 ಕಾಲ ಸುಖವಾಗಿ ಬಾಳಿ. ಅಂದ್ಕೊಂಡಂಗೆ ಬದುಕೋದಕ್ಕಿಂತ ಹೊಂದ್ಕೊಂಡು ಬದುಕೋದೇ ಒಳ್ಳೇದು. ನಿಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪ ಬಂದ್ರು ಒಬ್ಬರಿಗೊಬ್ರು ಬಿಟ್ಕೊಡ್ಬೇಡಿ.